ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪ್ರಪಂಚದಲ್ಲಿ ಕರ್ಮಾನುಸಾರವಾಗಿ ಲಭಿಸುವಂತಹ ಎಲ್ಲ ಅವಸ್ಥೆಗಳಿಗೂ ಅಂತ್ಯ ಎನ್ನುವಂಥದ್ದು ಇದ್ದೇ ಇರುತ್ತದೆ. ಶಾಶ್ವತವಾದ ಪದವಿಯನ್ನು ಪಡೆದುಕೊಳ್ಳಲು ನಮ್ಮನ್ನು ನಾವು ತಿಳಿದುಕೊಳ್ಳುವುದೇ ಕೊನೆಯ ಮಾರ್ಗ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಆಗಮಿಸಿರುವಂತಹ ಪೂಜ್ಯರಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹೇಶ್ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ ಬೆಳಗಾವಿಯಿಂದ. ಅನ್ಯ ಭಾಷೆಯಲ್ಲಿ ಇಂತಹ ಕಾರ್ಯಕ್ರಮ ಇರುವುದು ನನಗೆ ಗೊತ್ತಿಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಚಿಂತನೆ ಸಂದೇಹಗಳಿಗೆ ಸೂಕ್ತ ಪರಿಹಾರವನ್ನು ಒಳಗೊಂಡಂತಹ ಈ ಕಾರ್ಯಕ್ರಮಕ್ಕೆ ಅನೇಕ ಧನ್ಯವಾದ ಅಂತ ಇವರು ಹೇಳ್ತಾ ಇದ್ದಾರೆ. ಇವರದ್ದು 2 ಪ್ರಶ್ನೆ ಇದೆ. ಆಧ್ಯಾತ್ಮಿಕ ಚಿಂತನೆ ಧ್ಯಾನ ವಿದ್ಯೆಯಲ್ಲಿ ನನಗೆ ಬಹಳ ಆಸಕ್ತಿ ಇದೆ. ಇದಕ್ಕೆ ಸಾಧನೆ ಪರಿಶ್ರಮ ನಿಯಮ ಬಹಳ ಅವಶ್ಯಕ. ಯಾವ ಈ ಜ್ಞಾನವನ್ನು ಶ್ರೀ ಶಂಭುಲಿಂಗ ಸ್ವಾಮಿಗಳು ನಿಜಗುಣ ಶಿವಯೋಗಿಗೆ, ಕಳಸದ ಗುರು ಗೋವಿಂದರು ಸಂತ ಶಿಶುನಾಳ ಶರೀಫ್ಗೆ ಕರುಣಿಸಿದರೋ ಹಾಗೆ ಸಾಮರ್ಥ್ಯ ಇರುವಂತಹ ಗುರುಗಳು ಈಗಿನ ಕಾಲದಲ್ಲಿಯೂ ಕೂಡ ಇದ್ದಾರೆಯೋ, ಅಂತಹ ಗುರುಕುಲ ಜ್ಞಾನಪೀಠ ಅಥವಾ ಆಶ್ರಮ ಇದೆಯೋ ಈಗಿನ ಕಾಲದಲ್ಲಿ, ದಯವಿಟ್ಟು ತಿಳಿಸ್ತೀರಾ ಅಂತ ಇವರು ಕೇಳ್ತಾ ಇದ್ದಾರೆ. ಯಾರು? ಮಹೇಶ್ ಅವರು ಬೆಳಗಾವಿಯಿಂದ. ಸನ್ಮಾನ್ಯ ಮಹೇಶ್ ಅವರೇ, ಬೆಳಗಾವಿಯಿಂದ ಕೇಳ್ತಾ ಇದ್ದೀರಿ ಪ್ರಶ್ನೆಯನ್ನ. ಯಾರಾದರೂ ಗುರುಗಳು ನನ್ನನ್ನು ನೋಡ್ತಾ ಇದ್ದ ಹಾಗೆ ರಕ್ಷೆಯನ್ನು ಕೊಟ್ಟು ಪವಾಡದಂತೆ ನನ್ನಲ್ಲಿ ಬದಲಾವಣೆ ಮಾಡತಕ್ಕಂಥ ಶಕ್ತರು ಯಾರಾದರೂ ಇದ್ದಾರೆಯೇ? ಇದ್ರೆ ಅಂಥವ್ರ ಆಶ್ರಮ ಅದು ಇದು ಹೇಳಿ ಅಂತವ್ರು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಮಹೇಶ್ ಅವರೇ, ಇದು ಪ್ರಯತ್ನ ಪಟ್ಟು ಲೆಕ್ಕಾಚಾರ ಹಾಕ್ಕೊಂಡು ಇಂಥ ಕಡೆ ಹೋದರೆ ಹೀಗೆ ಸಿಗುತ್ತೆ ಅನ್ನತಕ್ಕಂಥ ವಿದ್ಯೆ ಅಲ್ಲ. ನಿಮಗೆ ಅದು ಲಭ್ಯವಿರಬೇಕು. ಮೊದಲನೇದಾಗಿ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಕುದಿಬೇಕು. ತಪಸ್ಸಿನ ಅರ್ಥವೇ ಅದು. ತಹತಹಿಸಬೇಕು, ಒದಾಡಬೇಕು. ಶ್ರೀರಾಮಚಂದ್ರರ ಆಗಮನವಾಗಿ ದರ್ಶನವನ್ನು ಕೊಡುವ ತನಕ ಹನುಮಂತ ಒದಾಡ್ತಾ ಇದ್ದ. ಅವನು ಕೇಸರಿ ನಂದನ, ಇನ್ಯಾರೊಬ್ಬ ರಾಜನ ಮಗ ಅವನು. ಅದು ಸುಗ್ರೀವನ ಹತ್ರ ಮಂತ್ರಿ ಆಗಿಬಿಟ್ಟಿದ್ದ. ಯಾಕೆ ಆಗಿದ್ದ ಅಂದರೆ ಸುಗ್ರೀವನ ಹತ್ರಕ್ಕೆ ರಾಮರು ಬರ್ತಾರೆ ಅನ್ನತಕ್ಕಂಥ ಒಂದು ನಿರೀಕ್ಷಣೆ ಇತ್ತು ಅದರಲ್ಲಿ. ಆ ರಾಮರ ಆಗಮನವಾಗುವ ತನಕ ಕುದೀತಾ ಇದ್ದ ಅವನು. ಸುಗ್ರೀವ ಹೇಳಿ ಅವನ ಬಗ್ಗೆ ಪತ್ತೆ ಮಾಡ್ಕೊಂಡು ಬರಯ್ಯ ಅಂತ ಹೇಳಿದರೆ ಸುಗ್ರೀವ ವಿಷಯನಲ್ಲೇ ಹೇಳ್ಬಿಡ್ತಾನೆ. ಆ ತಪನೆ ಬೇಕು. ವಿವೇಕಾನಂದರು ಕಾಯ್ತಾ ಇದ್ರು. ಕಂಡವರನ್ನೆಲ್ಲ ಕೇಳ್ತಾ, ನೀವು ದೇವ್ರು ನೋಡಿದಿರೇನ್ರಿ? ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ರು. ಯಾರು ಅಂತಾರೆ. ಕೊನೆಗೆ ಯಾರೋ ರಾಮಕೃಷ್ಣ ಪರಮಹಂಸ ನಾನು ಕಂಡಿದ್ದೀನಿ ಕೈ, ಅದು ನನಗೆ ತೋರಿಸ್ತೀರ? ನಾನು ತೋರಿಸ್ತೀನಿ ಇದು ಅಂದರೆ. ಮಹೇಶ್ ಅವರೇ, ಇದು ನಾನು ವಿಳಾಸ ಕೊಟ್ಟು ಇಂತಹವರ ಹತ್ರಕ್ಕೆ ಹೋಗಿ ಅನ್ನತಕ್ಕಂಥ ವಿದ್ಯೆ ಅಲ್ಲ ಅದು. ನಾನು ಬೇಕಾದ್ರೆ ಹೇಳ್ಬೋದು, ನನಗೆ ಭಾಳ ಜನ ಪರಿಚಿತರಿದ್ದಾರೆ. ಆದರೆ ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೋಗಲ್ಲ ಅಂದರೆ, ನಿಮಗೆ ನಿಮ್ಮ ಅಪೇಕ್ಷೆಗೆ, ನಿಮ್ಮ ತಪಸ್ಸಿಗೆ, ನಿಮ್ಮ ತೀವ್ರತೆಗೆ ಅನುಗುಣವಾಗಿ ಯಾರೊಬ್ಬರು ಬರಬೇಕು. ಬರ್ತಾರೆ. ನೀವು ಸಿದ್ಧರಿದ್ದರೆ ಇವತ್ತಲ್ಲ ನಾಳೆ ಎಲ್ಲ ನಾಡದ್ದಲ್ಲ ಆಚೆ ನಾಡದ್ದು ಯಾರೋ ಒಬ್ಬರು ನಿಮ್ಮ ಭೇಟಿ ಆಗೇ ಆಗುತ್ತೆ. ತನ್ನಿಂದ ತಾನೇ ಆಗಬೇಕು ಅದೆಲ್ಲನೂ. ಇದೆಲ್ಲ ನಾವು ವ್ಯಾಪಾರದಲ್ಲಿ ಕೊಂಡ್ಕೊಳ್ತಕ್ಕಂಥ ವಿದ್ಯೆಗಳು. ಅಥವಾ ನಾನು ಹೋಗಿ ಯಾರನ್ನೋ ಕೇಳೋದು. ಉದಾಹರಣೆಗೆ ಶ್ರೀಚಕ್ರದಲ್ಲಿ 2 ತರಹ ಇದೆ. ಒಂದು ಶ್ರೀಚಕ್ರೋಪಾಸನೆ, ನಾನು ಹೋಗಿ ಗುರುವನ್ನು ಕಂಡು ಗುರುವನ್ನು ಪ್ರಾರ್ಥನೆ ಮಾಡಿ ಸ್ವೀಕಾರ ಮಾಡ್ತಕ್ಕದ್ದು. ಅದಕ್ಕಿಂತ ಉತ್ತಮವಾದ್ದೊಂದಿದೆ, ಗುರುವೇ ನಿನ್ನನ್ನು ಅರಸಿ ಬರ್ತಕ್ಕಂಥದ್ದು. ಅದು ಬಹಳ ಕಷ್ಟ, ಬಹಳ ದೊಡ್ಡ ವಿಷಯ, ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಕಾಯಬೇಕು. ನೀವು ಪಾಪ ಅಧ್ಯಾತ್ಮ ಪಿಪಾಸು ಅಂತ ಹೇಳ್ಕೊಂಡಿದ್ದೀರಿ, ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ದೀರಿ. ನಿರೀಕ್ಷಿಸಿ. ಇಲ್ಲ, 1ನೇ ಮಾರ್ಗ ಕಂಡ ಗುರುಗಳ ಹತ್ತಿರಕ್ಕೆ ಹೋಗಿ. ನಿಮಗೆ ಯಾರಲ್ಲಿ ಆಸಕ್ತಿ ಬರುತ್ತೋ ಅವ್ರ ಹತ್ರ ಹೋಗಿ ನೋಡಿ. ಅವರಿಂದ ನಿಮಗೆ ಏನಾದರೂ, ನಾನು ಈ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೇಳಬೇಕಾಗುತ್ತೆ. ಕೊನೆಯ ಕಾಲದಲ್ಲಿ ಅವರು ತಮ್ಮ ಶಿಷ್ಯರಿಗೆಲ್ಲ ಹೇಳಿದರು,
ಸನ್ಯಾಸಿಗಳನ್ನು ಪೂರಾ ನಂಬಬೇಡಿ, ನನ್ನ ಮಾತಲ್ಲ, ಪರಮಹಂಸರ ಮಾತು, ನಾನು ಓದು ಒಪ್ಕೊಳ್ತೀನಿ. ಸನ್ಯಾಸಿಗಳಲ್ಲಿ ಖೋಟ ಒಳ ಜನ ಇದ್ದಾರೆ. ಆದ್ದರಿಂದ ಕಾವಿ ಬಟ್ಟೆಯನ್ನು ಹಾಕಿಕೊಂಡಿರುವವರ ಹತ್ತಿರಕ್ಕೆ ನೀವು ಹೋದರೆ ಅವರನ್ನು ಪರೀಕ್ಷೆ ಮಾಡಿ. ನರೇಂದ್ರ ಮಾಡಿದ್ದು ಅದನ್ನೇನೆ, ರಾಮಕೃಷ್ಣ ಪರಮಹಂಸರ ಹತ್ರ ಪರೀಕ್ಷೆನೇ ಮಾಡಿದ್ದವರು. ಅವರು ಗಟ್ಟಿ ಅಂತ ಒಪ್ಕೊಂಡ ಮೇಲೇ ಅವ್ರ ಹತ್ರ ದಾಸ ಆಗಿದ್ದಾರೆ, ಆಗಲೇ ವಿವೇಕಾನಂದರಾಗಿ. ಹೀಗಾಗಿ ಅವ್ರು ಹೇಳ್ತಾರೆ, ಪರೀಕ್ಷೆ ಮಾಡಿ ನಿಮಗೆ ಅದು ಸರಿ ಅಂತ ಅನಿಸಿರಿ ಅವರ ಸೇವಕರಾಗಿ. ಅದೇ ಮಾತ್ರ ಮಹೇಶ್ ಅವರು ನಾನು ಹೇಳಬೇಕಾಗಿದೆ. ಒಂದು ಸ್ವಾಮಿ, ನಾನು ಮೊಟ್ಟ ಮೊದಲು ಪ್ರಧಾನವಾಗಿ ಹೇಳ್ತಕ್ಕಂಥದ್ದು, ರಾಜಿ ಇಲ್ಲದೆ ಹೇಳ್ತಕ್ಕಂಥದ್ದು, ನಿಮ್ಮ ತಪಸ್ಸಿನಲ್ಲಿ ನೀವಿದ್ದಾಗ ಗುರು ನಿಮ್ಮನ್ನು ಹುಡುಕಿಕೊಂಡು ಬರಬೇಕು, ಬರ್ತಾನೆ. ಅಥವಾ ನೀವು ದಾರಿಯಲ್ಲಿ ಹೋಗ್ತಾರೆ ಸಂಧಾನ ಆಗ್ಬಿಡ್ಬೋದು, ಅಥವಾ ಯಾವುದೋ ಒಂದು ಆಕರ್ಷಣೆ ನೀವು ಎಳ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ. ಈಗ ಅನಂತ ಭಟ್ರು ಅಂತ ಒಬ್ಬರು ದತ್ತಾತ್ರೇಯನ ಭಕ್ತರು. ಇದನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೀನಿ, ಗೋಂದಾವಳಿ ಮಹಾರಾಜರ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಒಬ್ಬ ಗುರುಗಳು ಬೇಕಾಯಿತು. ನನಗೆ ಯಾವುದಾದ್ರು ಗುರುಗಳು ಬೇಕು ಅಂತ ತಪನೆ ಇತ್ತು ಅವರಿಗೆ. ಅವರು ಮಹಾ ವೇದಾಂತಿಗಳು, ಮಹಾಶಾಸ್ತ್ರಜ್ಞರು. ಅವರು ಕಡಗಳು ಧರಿಸಿದ್ದೇನು, ಪಟವಾಳಿ ಶಾರುಗಳು ಹೊದ್ದಿದ್ದೇನು, ಬಿರುದುಗಳೇನು, ನಾನು ಹಾಕ್ಕೊಂಡಿರೋ ಹಾಗೆ, ನಾನು ಸುಮ್ಮನೆ ಹಾಕ್ಕೊಂಡಿದ್ದೀನಿ, ಅವರಿಗೆ ಮಹಾಶಕ್ತಿಯಿಂದ ಹಾಕ್ಕೊಂಡಿರ್ತಾರೆ ಅವರೆಲ್ಲ. ಹಾಕ್ಕೊಂಡಿರ್ತಕ್ಕಂಥ ವಿಜಯಿ ಮಾಲೆಗಳೇನು, ಮಹಾ ಅದ್ಭುತವಾಗಿದ್ದರು. ಅಯ್ಯೋ ಅನಂತ ಭಟ್ರು ಅಂದರೆ ಬಡಪ ಅನ್ನೋ ಹಾಗಿದ್ದರು ಅವರು. ಅಂಥ ಶಾಸ್ತ್ರವೇತ್ತರು. ಇಡೀ ಭಾರತ ತಿರುಗಿಬಿಟ್ರು. ಎಲ್ಲಿ ಸಿಗಲಿಲ್ವಲ್ಲ, ನಾನು ಗುರುಗಳು ಬೇಕು ಅಂತಿದ್ನಲ್ಲ, ಎಲ್ಲಿ ಸಿಗ್ತಾ ಇಲ್ವಲ್ಲ ಅಂತ ಒದ್ದಾಡ್ತಾ ಇದ್ರು. ಮಹೇಶ್ ಅವರ ಗಮನ ಇಟ್ಟು ಕೇಳಬೇಕು ಈ ಸಂಗತಿಯನ್ನು. ಅವರು ಇಂದೂರಿನಲ್ಲಿ ಅಂತ ಕಾಣುತ್ತೆ. ಅದೆಲ್ಲ ಬಂದಾಗ ಇಂದೂರಿನಲ್ಲಿ ಯಾರೋ ಹೇಳ್ತಾರೆ, ಇಲ್ಲಿ ನೋಡ್ರಿ ಗೋಂದಾವಳಿ ಮಹಾರಾಜರಿದ್ದಾರೆ ಇಲ್ಲಿ, ಅವರನ್ನು ನೀವು ಹೋಗಿ ಭೇಟಿ ಮಾಡ್ಬೋದು, ಮಹಾಶಕ್ತರಿದ್ದಾರೆ ಅವರು ಅಂತ. ಇವರು ಇಂದೂರಿಗೆ ಹೋಗ್ತಾರೆ. ಅಲ್ಲಿ ಗೋಂದಾವಳಿ ಮಹಾರಾಜರು ನೋಡ್ತಾರೆ. ಅವ್ರು ಹೇಗಿದ್ದರು, ಭಾಳ ಲಘುವಾಗಿದ್ದರು. ಒಂದು ಕಪನಿ ಹಾಕ್ಕೊಂಡಿದ್ರು, ಹೆಂಗಸರ ಹತ್ರ ಎಲ್ಲ ಮಾತಾಡ್ತಾಯಿದ್ರು, ಹಾಸ್ಯ ಮಾಡ್ತಾಯಿದ್ರು, ಗಂಡಸರ ಜೊತೆಗೆ ಏನೋ ಹಾಸ್ಯ ಮಾಡ್ತಾಯಿದ್ರು, ರಾಮ 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 ಹೀಗೆ ಹೇಳ್ತಾಯಿದ್ರು. ಇವರು ಅಷ್ಟು ದೂರ ಬಂದು ನೋಡಿದ್ರು, ಏನು ಈ ಮನುಷ್ಯ, ನಾನು ಗುರುಗಳು ಅಂದರೆ ಏನು ಅಂದ್ಕೊಂಡಿದ್ದೀನಿ, ಹೀಗಿದ್ದಾರಲ್ಲ ಇವರು, ಇಷ್ಟು ಹಾಸ್ಯವಾಗಿದ್ದಾರಲ್ಲ, ಇದು ಸರಿ ಇಲ್ಲ. ಹೋಗ್ಬಿಟ್ರು ವಾಪಸ್ ಹೋಗಿ ಒದ್ದಾಡ್ತಾ ದತ್ತಾತ್ರೇಯರ ಸ್ಮರಣೆ ಮಾಡ್ತಾ ಒಂದು 7 ದಿವಸ ತಪಸ್ಸು ಮಾಡ್ತಾರೆ. ಆಗ ದತ್ತಾತ್ರೇಯವ್ರಿಗೆ ಹೇಳ್ತಾರಂತೆ, ಅಯ್ಯೋ ಹುಚ್ಚ, ನೀನು ಗೋಂದಾವಳಿ ಮಹಾರಾಜನವರು ವಾಪಸ್ ಬಂದಲ್ಲ, ಅವರೇನೇನು ಸರಿಯಾದ ಗುರು, ಬರೀ ಅವರು ಏನು ಮಾಡ್ತಾ ಇದ್ದಾರೆ ಬಾಕಿದಲ್ಲಿ ನೋಡಬೇಡ, ಅವರ ಮಹಾ ಸಾಧಕ ಆತ, ಅವ್ರು ಹನುಮಂತ ಇದ್ದ ಹಾಗೆ, ರಾಮಭಕ್ತ, ಅವ್ರಿಗಿನ್ನೇನು ಯಾರು ಬೇಕು ನಿಮಗೆ ಅಂತ ಹೇಳ್ತಾರೆ. ಆಗ ಈ ಅನಂತ ಭಟ್ಟರು ಓಡಿ ಬರ್ತಾರೆ ಇಂದೋರಿಗೆ ವಾಪಸ್ಸು ಬಂದು ಅವ್ರಿಗೆ ಶರಣಾಗತ ಆಗ್ತಾರೆ. ಅವರು ಕುಶಲೋಪರಿ ಮಾತಾಡಿದ ಮೇಲೆ ಹೇಳ್ತಾರೆ, ನೀವು ಬಹಳ ಶಾಸ್ತ್ರವೇತ್ತರು, ನೀವು ಊಟ ಮಾಡಬೇಕಾಗಿದ್ದರೆ ಸ್ನಾನ ಸಂಧ್ಯಾ ವಂದನೆಗಳೆಲ್ಲ ಮುಗಿಸ್ಬೇಕು, ಅದೆಲ್ಲ ಮುಗಿಸ್ಕೊಂಡು ಬನ್ನಿ, ಆಮೇಲೆ ಊಟ ಮಾಡೀನಿ. ಆಗ ಅನಂತ ಭಟ್ಟರು ಹೇಳ್ತಾರೆ, ಸ್ವಾಮಿ ನಿಮ್ಮ ಹತ್ರಕ್ಕೆ ಬರೋದಿಲ್ಲ, ಈಗ ನಾವು ನಿಮ್ಮ ಸೇವಕ, ಅಷ್ಟು ಸುಲಭವಾಗಿ ಸಿದ್ಧಿ ಬರಲಿಲ್ಲ. ಆಗ ಒಂದಷ್ಟು ಸೇವೆ ಮಾಡಿದ ಮೇಲೆ ಗೋಂದಾವಳಿ ಮಹಾರಾಜರವರು ಹೇಳಿದರು, ಇಂಥ ಒಂದು ಕಾಡಿದೆ, ಅಲ್ಲಿ ಸರ್ಪೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನೀನು ತಪಸ್ಸು ಮಾಡು, ಹತ್ರಕ್ಕೆ ಬಾ, ನಿಂಗೆ ಉಪದೇಶ ಕೊಡ್ತೀನಿ ಅಂತ ಹೇಳಿ ಅವರ ಕಿವಿಯಲ್ಲಿ ರಾಮ ಮಂತ್ರದ ಉಪದೇಶ ಕೊಟ್ಟರು. ಅಲ್ಲಿ ಊಟ ಮಾಡೋದು ಹೇಗೆ, ತಿಂಡಿ ಎಲ್ಲಿ ಸಿಗುತ್ತೆ, ಮಲಕ್ಕೊಳ್ಳೋದೇನೂ ಗೊತ್ತಿಲ್ಲ. ಇವ್ರು ಹೋದರು, ಗುರುಗಳು ಹೇಳ್ಬಿಟ್ಟಿದ್ದಾರೆ, ಹಾಗೆ ಹೋಯ್ತು, ಮಹೇಶ್ ಅವರೇ ಕೇಳಿಸ್ಕೊಳ್ತಾ ಇದ್ದೀರಾ. ಇವ್ರು ಹೋದರು, ಸರ್ಪೇಶ್ವರ ಅಂದರೆ ಅಲ್ಲೊಂದು ಪುಟಾಣಿ ಈಶ್ವರನ ಗುಡಿ, ಮುಂದೊಂದು ಕಲ್ಯಾಣಿ. ಇವ್ರು ಹೋಗಿ ನೋಡಿದ್ರೆ ಆ ಶಿವನಿಗೆ ಒಂದೆರಡು ಸರ್ಪಗಳು ಸುತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಸರ್ಪೇಶ್ವರ ಅಂತ ಹೆಸರು. ಇವ್ರು ಬರ್ತಿದ್ದಾಗೆ ಬಿಟ್ಟು ಹೋಯ್ತು. ಇವರಲ್ಲೇ ಕೂತ್ಕೋಬೇಕು, ಅಲ್ಲೇ ತಪಸ್ಸು ಮಾಡಬೇಕು. ಏನು ಮಾಡೋದು, ಬೆಳಗ್ಗೆ ಹೇಳೋದು, ಅಲ್ಲಿದ್ದು ಯಾವುದೋ ಸಸ್ಯಗಳಲ್ಲಿ ಯಾವುದೋ ಒಂದು 2-3 ಎಲೆಗಳು ತಿನ್ನೋದು, ಕಲ್ಯಾಣಿಗೆ ಹೋಗೋದು, ಸ್ನಾನ ಮಾಡೋದು, ಸರ್ಪೇಶ್ವರದಲ್ಲಿ ಕೂತ್ಕೊಂಡು ಗುರುಗಳು ಉಪದೇಶ ಕೊಟ್ಟಿದ್ದನ್ನು ಜಪ ಮಾಡ್ತಾ ಕೂತ್ಕೊಂಡು, ಬರೀ ಎಲೆ ನೀರು ಏನಾಗುತ್ತೆ, ದೇಹವೆಲ್ಲ ಹೊರಗೋಯ್ತು, ಬರೀ ಮೂಳೆಗಳು ಕಾಣೋ ಹಾಗಾಯಿತು. ಗುರುಗಳು ಹೇಳಿದ್ದಾರೆ ಅಂತ ಜಪ. ಯಾವುದೋ ಒಂದು ಹಂತದಲ್ಲಿ ಸರ್ಪಗಳನ್ನು ಇವರು ಸುತ್ತಕೊಂಡೇ ಬಿಡ್ತು. ಅವರು ಅವಿಚಲಿತರಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ದೇಹವೆಲ್ಲ ಶುಷ್ಕವಾಗಿ ಬಿಟ್ಟಿದೆ, ಇನ್ನೇನು ಉರುಳು ಹೋಗಬೇಕು.
ಆಗ ಅವ್ರ ಮುಂದೆ ಗೋಂದಾವಳಿ ಮಹಾರಾಜರು ಕಾಣಿಸ್ಕೊಂಡು ಬ್ರಹ್ಮಾನಂದ ಅಂತ ಕರೀತಾರಂತೆ. ಬ್ರಹ್ಮಾನಂದದಲ್ಲಿ ಲೀನವಾಗಿ ಬಿಟ್ಟಿದ್ದೀಯಾ, ಹೊರಗೆ ಬಾರಯ್ಯ ಅಂತ. ಆ ಬ್ರಹ್ಮಾನಂದರು ಕರ್ನಾಟಕದವರು, ನಮ್ಮವರು. ಗೋಂದಾವಳಿ ಮಹಾರಾಜರ ಖ್ಯಾತಿಯನ್ನು ಕರ್ನಾಟಕದಲ್ಲಿ ಹಬ್ಬಿಸಿದಂತಹ ಮಹಾಶಕ್ತರು ಬ್ರಹ್ಮಾನಂದರು ಅನ್ನತಕ್ಕಂಥವ್ರು. ಅಂದರೆ ನಾನೇನು ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ತನ್ನಿಂದ ತಾನೇ ಘಟಿಸಬೇಕು ಗುರು ಭೇಟಿ. ನೀವು ಹೋದರೂ ಆಗದೇ ಇರಬಹುದು. ಮಹೇಶ್ ಅವರೇ, ನೀವು ತೀವ್ರವಾಗಿದ್ದರೆ ನಿಮ್ಮ ತಪಸ್ಸು ಫಲಿಸಿದ ದಿವಸ ನಿಮಗೆ ಗುರುಗಳ ಭೇಟಿ ಆಗುತ್ತೆ. ಇವರ ಮುಂದಿನ ಪ್ರಶ್ನೆ ಇದು. ಮನುಷ್ಯನ ದೇಹದ ಅಸ್ತಿತ್ವಕ್ಕೆ ಪ್ರಾಣವಾಯು ಎನ್ನುವಂಥದ್ದು ಅವಶ್ಯಕ. ಉಚ್ಛ್ವಾಸ ನಿಶ್ವಾಸದ ಮೂಲಕ ಅವನು ಉಸಿರಾಡುತ್ತಾನೆ. ಈ ಪ್ರಾಣವಾಯುವನ್ನು ನಮ್ಮದಲ್ಲಿ ಏಕೆ ಮತ್ತು ಹೇಗೆ ಪ್ರವೇಶಿಸುತ್ತದೆ? ಆಯುಷ್ಯ ತೀರಿದ ಬಳಿಕ ಈ ಪ್ರಾಣವಾಯುವು ಏಕೆ ದೇಹವನ್ನು ಪುನಃ ಪ್ರವೇಶ ಮಾಡುವುದಿಲ್ಲ? ದಯವಿಟ್ಟು ತಿಳಿಸ್ತೀರಾ ಅಂತ ಇವರು ಕೇಳ್ತಾ ಇದ್ದಾರೆ. ಇದು ಬಹಳ ತುಂಬ ತಾತ್ವಿಕವಾಗಿರತಕ್ಕ ಪ್ರಶ್ನೆ. ಈ ಪ್ರಶ್ನೆಗೆ ಸ್ವಾಮಿ ನಾನು ಈಗೇನೋ ಒಂಚೂರು ಉತ್ತರ ಹೇಳ್ತೀನಿ, ಆದರೆ ನಿಮಗೆ ಮಹೇಶ್ವರು ತುಂಬ ಅಧ್ಯಾತ್ಮ ಪಿಪಾಸು ಅಂತೆಲ್ಲ ಹೇಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಐತರೇಯ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು. ಐತರೇಯ ಉಪನಿಷತ್ತು ಪುಟಾಣಿ ಉಪನಿಷತ್ತು. ಆ ಐತರೇಯ ಉಪನಿಷತ್ತನ್ನು ನೀವು ಸಂಪೂರ್ಣವಾಗಿ ಒಂದು 100-150 ಸಲ ಓದಿ ಅದರ ಬಗ್ಗೆ ಧ್ಯಾನವನ್ನು ಮಾಡ್ತಾ ಕೂತಾಗ ನಾನು ಈಗ ಹೇಳ್ತಕ್ಕಂಥ ವಿಷಯ ಹೆಚ್ಚು ಸ್ಫುಟ ಆಗಬಹುದು ಅಂತ ಅಂದುಕೊಂಡಿದ್ದೇನೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಸಿದ್ಧತೆ ಮಾಡಬೇಕು. ನನಗೆ ಪುರಂದರದಾಸರ ಕೀರ್ತನೆಗಳು ಗೊತ್ತಾ? ಗೊತ್ತಿದೆ. ಅದರಲ್ಲಿ ಒಂದು ಕೀರ್ತನೆ ಅಂಬಿಗಾ ಅದೇನೋ ಬರುತ್ತೆ. ಅಂಬಿಗಾ ನಾನಿನ್ನ ನಂಬಿದೆ. ಗೊತ್ತಾ? ಹೇಳಾಗ ಸ್ವಲ್ಪ ಹಾಡು ಹೇಳ್ತೀವಿ, ಹಾಗೆ ಹೇಳ್ತೀನಿ. ಅಂಬಿಗಾ ನಾನಿನ್ನ ನಂಬಿದೆ, ಜಗದಂಬ ರಮಣನ ನಿನ್ನ ನಂಬಿದೆ. ಆಯ್ತು, ನಂಬು. ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರಗಳಂಬಿಗ. ಸಾಕು, ಅಷ್ಟೇ ಬೇಕಾದ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಅಂಬಿಗ ಅಂದರೆ ನಡೆಸೋನು ಅಂತಂತ. ಹುಟ್ಟು ಹಾಕಿ ಹಡಗನ್ನು ನಡೆಸೋನು, ಹುಟ್ಟು ಹಾಕಿ ಈ ಜೀವನವನ್ನು ನಡೆಸುವವನು. ಅಲ್ಲಿ ಹಡಗಾದರೆ ಇಲ್ಲಿ ನನ್ನನ್ನು ನಡೆಸ್ತಕ್ಕಂಥ ಅಂಬಿಗನನ್ನು ಕೇಳ್ತಾ ಇದ್ದಾರೆ, ದೈವವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ? ತುಂಬಿದ ಹರಿಗೋಲಂಬಿಗ. ಅಂಬಿಗ, ಈ ಹರಿಗೋಲ್ ಇದೆಯಲ್ಲ, ಇದು ತುಂಬ ತುಂಬಿಕೊಂಡಿದೆ. ಇದಕ್ಕೊಂಬತ್ತು ಛಿದ್ರಗಳಂಬಿಗ. ಈ ಹರಿಗೋಲಿಗೆ, ಈ ದೇಹಕ್ಕೆ 9 ಛಿದ್ರಗಳು. ಅಂದರೆ ನವದ್ವಾರಗಳು ಅಂತ. ನವದ್ವಾರಗಳು. ಈ ದೇಹಕ್ಕೆ 9 ದ್ವಾರಗಳಿದೆ. ಯಾವುದವು? ಕಣ್ಣು, ಮೂಗು, ಬಾಯಿ, ಕಿವಿ, ಆಮೇಲೆ ಜನನೇಂದ್ರಿಯ, ಗುದದ್ವಾರ. 9. ಹೀಗಾಗಿ ಆ ದಾಸರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ದೈವವನ್ನು ಕುರಿತು ಮಹೇಶ್ವರ ಇಲ್ಲಿಂದ ಮುಂದೆ ಬಹಳ ಗಮನ ಇಟ್ಟು ನೋಡ್ಬೇಕು ನೀವು. ಈ ದೇಹ ಅನ್ನತಕ್ಕಂಥದ್ದಕ್ಕೆ ಎಷ್ಟು ರಂಧ್ರಗಳಿವೆ ಅಂತ ಹೇಳ್ತಾ ಇದ್ದಾರೆ? 9 ರಂಧ್ರಗಳಿವೆ. ಈ ದೇಹಕ್ಕೆ ಎಷ್ಟು ರಂಧ್ರ ಇದೆ? 9 ರಂಧ್ರಗಳಿವೆ. ನೀವು ಐತರೇಯ ಉಪನಿಷತ್ತನ್ನು ಓದಿದರೆ 9 ಅಲ್ಲ ಅಂತ ಹೇಳ್ತಾರೆ. ಆ ಉಪನಿಷತ್ ದರ್ಶನ ಮಾಡಿದಂತಹ ಋಷಿ ಏನು ಹೇಳ್ತಾ ಇದ್ದಾನೆ? ಅಯ್ಯೋ ಪೆದ್ದ, 11ನೇ ರಂಧ್ರಗಳನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅದು ನಾನು ತಿಳಿಸ್ಬೇಕಲ್ಲ ಈಗ ಮಹೇಶ್ ಅವರು, ನಿನ್ನ ಮೂಲಕ ತಿಳಿಸ್ಬೇಕಲ್ಲ, ಅದು ನಿನ್ನೆ ಪ್ರಶ್ನೆ ಕೇಳಬೇಕು. ಈಗ ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುನ್ನ ಎಲ್ಲಿರ್ತೀವಿ? ಗರ್ಭದಲ್ಲಿರ್ತೀವಿ. ಯಾವ ಗರ್ಭದಲ್ಲಿರ್ತೀವಿ? ತಾಯಿಯ ಗರ್ಭದಲ್ಲಿ ನಾವೆಲ್ಲರೂ ಮಲ್ಕೊಂಡಿರ್ತೀವಿ. ಆಗ ನಮಗೆ ಊಟ, ನೀರು, ನಿದ್ದೆ, ವಿಸರ್ಜನೆ ಇದೆಲ್ಲ ಹೇಗಾಗುತ್ತೆ? 9 ತಿಂಗಳು, ಒಂದು ದಿವಸ 2 ದಿವಸ ಅಲ್ಲ. ಹೇಗಾಗುತ್ತೆ? ಬೇಡ, ಎಲ್ಲದಕ್ಕಿಂತ ಪ್ರಧಾನವಾದ ಊಟ ಹೇಗೆ ಸಿಗುತ್ತೆ? ಅಂದರೆ ಹೊಕ್ಕಳು ಬಳ್ಳಿಯಿಂದ ಬರುತ್ತೆ. ಹೊಕ್ಕಳು ಬಳ್ಳಿಯಿಂದ ಬರುತ್ತೆ. ಅದೊಂದು ರಂಧ್ರ. ಮಗು ಹುಟ್ಟುತ್ತಾ ಇದ್ದ ಹಾಗೆ ಆ ರಂಧ್ರವನ್ನು ಕತ್ತರಿಸ್ತಾರೆ. ಅಂದರೆ ಮಗು ಹುಟ್ಟುತ್ತಿದ್ದಂತೆಯೇ 10ನೆಯ ರಂಧ್ರವನ್ನು ಕತ್ತರಿಸಿ ಬಿಟ್ಟರು. ಎಷ್ಟು ರಂಧ್ರ ಇದೆ ಅಂತ ಹೇಳಿದ್ದೆ? 9 ಅಂತ ಹೇಳಿದ್ದೆ. ಈಗ ಎಷ್ಟು ರಂಧ್ರ ಆಯಿತು? 10 ಅಂತ ಆಯಿತು. ಈಗ 11ನೇದೊಂದು ನಾನು ಹೇಳಬೇಕಾಗಿತ್ತು. ಆ ಉಪನಿಷತ್ತಿನಲ್ಲಿ ಇದನ್ನು ವಿವರಣೆ ಕೊಡ್ತಾ ಅವರು ಏನು ಹೇಳ್ತಾರೆ ಅಂದರೆ, ಅಧೋದ್ವಾರದಿಂದ
ನಮ್ಮ ದೇಹಕ್ಕೆ ಒಂದಷ್ಟು ಶಕ್ತಿ ಬರುತ್ತೆ. ಅಂದರೆ ಗಂಡು ಹೆಣ್ಣು ಮಿಲನವಾದಾಗ ಗರ್ಭೋತ್ಪತ್ತಿಯಾಗೋದು ಹಾಗೆಯೇ ಅಧೋದ್ವಾರದಿಂದ ಬರುತ್ತೆ. ಅಷ್ಟೇನೇನಪ್ಪ? ಅಲ್ಲ, 11ನೇದಾದ ಒಂದು ದ್ವಾರ ಇದೆ, ಅದು ಇಲ್ಲಿದೆ, ನಡುನೆತ್ತಿಯಲ್ಲಿದೆ. ಇದೊಂದು ರಂಧ್ರ. ಈ 11ನೇ ದ್ವಾರದಿಂದ ಬ್ರಹ್ಮಶಕ್ತಿಯ ಪ್ರವೇಶ ಆಗುತ್ತೆ. ಅಂದರೆ ಮೇಲಿನಿಂದ ಒಂದು ಶಕ್ತಿ ಬ್ರಹ್ಮಶಕ್ತಿ, ಅಧೋದ್ವಾರದಿಂದ ಒಂದು ಶಕ್ತಿ ಹೃದಯದಲ್ಲಿ ಮಿಲನವಾಗುತ್ತೆ. ಹೃದಯ ಅನ್ನತಕ್ಕಂಥದ್ದು, ಈ ಮನಸ್ಸು ಅನ್ನತಕ್ಕಂಥದ್ದು ಎರಡು ಭಾಗ. ಹೃದಯ ಅನ್ನೋದು ದೇಹವನ್ನು ಪ್ರತಿನಿಧಿಸುತ್ತೆ. ಮನಸ್ಸು ಅನ್ನೋದು ಈ ಬ್ರಹ್ಮರಂಧ್ರದಿಂದ ಬರುತ್ತಲ್ಲ ಒಳಕ್ಕೆ, ಅದು ಯಾವುದೋ ಒಂದು ಶಕ್ತಿ, ಆ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಇರಲಿ, ಇನ್ನೂ ಹೆಚ್ಚು ವಿವರಣೆ ಇದೆ. ಮಹೇಶ್ ಅವರಿಗೆ ಅರ್ಥ ಆಗ್ತಾ ಇದೆಯಾ ನಿಮಗೆ? 11ನೆಯ ದ್ವಾರ ಬ್ರಹ್ಮರಂಧ್ರ. ಅದಕ್ಕೇನೆ ಯೋಗಿಗಳು, ಮಹಾಸಾಧಕರು ನಮ್ಮಂತೆ ಸತ್ತಾಗ ನಮ್ಮ ಕಣ್ಣಲ್ಲೋ ಬಾಯಿನಲ್ಲೋ ಕಿವಿಲೋ ಎಲ್ಲೋ ಸಾಯ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಪ್ರಾಣ ಪಕ್ಷಿ ಹೋಗ್ಬಿಡುತ್ತೆ ಅಂತ. ಅವ್ರಿಗಾಗಲ್ಲ, ಬ್ರಹ್ಮರಂಧ್ರವನ್ನು ಒಡೆದು ಹೋಗುತ್ತೆ ಅಂತ ಹೇಳ್ತಾರೆ. ಇದು 11ನೇ ದ್ವಾರ ಅಂತ. ಎಲ್ಲರಿಗೂ ಆ ದ್ವಾರದಿಂದ ಬರ್ತಾ ಇದ್ದ ಹಾಗೆ ಅದು ಮುಚ್ಕೊಂಡ್ಬಿಡುತ್ತೆ. ಸಾಧನೆ ಮಾಡಿ ಯೋಗಿ ಆದರೆ ಅದನ್ನು ಒಡೆದು ಆ ಆತ್ಮಶಕ್ತಿ ಮೇಲಕ್ಕೆ ಹೋಗೋದು. ಇಲ್ಲಿ ನಮ್ಮ ಹತ್ರ ಮುಚ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳೋಣ. ಅಂತೂ ತನ್ನ ಮೂಲಕ ಬರುತ್ತಲ್ಲ ಆ ಶಕ್ತಿ, ಆ ಮನಸ್ಸಿನಲ್ಲಿ ಇರುತ್ತಲ್ಲ, ಅದೇನದು? ಮನಸ್ಸಿನಲ್ಲಿ ಇರತಕ್ಕಂಥದ್ದು ಏನು? ವಿಜ್ಞಾನ ಪಟ್ಟಿ ಕೊಡ್ತಾರೆ ಉಪನಿಷತ್ನಲ್ಲಿ. ಅದು ಎಲ್ಲವೂ ಸರ್ವಾಣಿ ಏವ ಪ್ರಜ್ಞಾನಂ ಭವತಿ, ಪ್ರಜ್ಞಾನ ಅಂತ ಕರೀತಾರೆ. ಹೀಗಾಗಿ ಮಹೇಶ್ ಅವ್ರ ಗಮನ ಇಟ್ಟು ಕೇಳಬೇಕೀಗ. ಒಂದು ಪ್ರಜ್ಞಾನ, ಇನ್ನೊಂದು ದೇಹ, ಈ ಎರಡೂ ಸೇರಿ ಜೀವ. ಈ ಪ್ರಜ್ಞಾನ ಅನ್ನೋದು ಇದೆಯಲ್ರಿ, ನಮಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇರ್ತದೋ, ನಮಗೆ ಗೊತ್ತೇ ಆಗಲ್ಲ. ಈಗ ಉಸಿರಾಡ್ತಾ ಇದೆಯೋ ಗೊತ್ತಾಗ್ತಾ ಇದೆ ನನಗೆ. ಒಂದು ಸಲ ಉಸಿರು ಬಿಟ್ಟೆ, ಒಂದು ಸಲ ಅದೇ ಬರೆದಿರೋ ನಿಶ್ವಾಸ ಉಚ್ಛ್ವಾಸ ಅಂತ. ನಾವು ಉಸಿರು ಬಿಟ್ಟು ತಗೊಳ್ಳೋದು ನಮ್ಗೆ ಗೊತ್ತಾಗಿದೆಯೇನು ಸ್ವಾಮಿ? ಹೃದಯ ಡವ 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 ಅಂತ ಹೊಡ್ಕೊಳ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆಯಾ? ಶ್ವಾಸಕೋಶದಲ್ಲಿ ಗೊತ್ತಾಗ್ತಾ ಇದೆಯಾ ನಮಗೆ? ನಮ್ಮ ದೇಹದ ಪ್ರತಿಯೊಂದು ರಕ್ತದ ಕಣವು ತೊಟ್ಟು ಪರಿಶುದ್ಧಿ ಆಗ್ತಾ ಇದೆ, ಗೊತ್ತಾಗ್ತಾ ಇದೆಯಾ ನಮಗೆ? ಈಗ ಹೇಳ್ಬೇಕು, ಹೇಳೋಕೆ ಹೋಗ್ತೀನಿ, ಯಾರು ಹೇಳಿದ್ರೆ ನಾನು ಹೇಳು ಅಂತಂತ. ಈ ಪ್ರಜ್ಞಾನ ಇದೆಯಲ್ಲ, ಈ ಜ್ಞಾನ ಇದೆಯಲ್ಲ, ಅದು ಈ ಕೆಲಸವನ್ನೆಲ್ಲ ಮಾಡುತ್ತೆ. ಈಗ ನಿಮ್ಮ ಉತ್ತರದ ಕೊನೆಗೆ ಬರ್ತಾ ಇದ್ದೀನಿ, ಗಮನ ಇಟ್ಟು ಕೇಳಬೇಕು. ನೀವು ಬಹಳ ಗಂಭೀರವಾದ ತಾತ್ವಿಕವಾದ ಪ್ರಶ್ನೆ ಕೇಳಿದ್ರಿಂದ ಇಷ್ಟು ವ್ಯಾಖ್ಯಾನ ಮಾಡಬೇಕಾಯ್ತು ನಾನು. ಪ್ರಜ್ಞಾನ ಮುಚ್ಚಿದ ಕಣ್ಣನ್ನು ತೆಗೆಸುತ್ತದೆ. ನಾವು ಮಲ್ಕೊಳ್ತೀವಿ, ರಾತ್ರಿ ಮಲ್ಕೊಂಡ್ಬಿಡ್ತೀವಿ. ಬೆಳಿಗ್ಗೆ ನಮ್ಮನ್ನು ಯಾರು ಎಬ್ಸೋದು? ಏನು ಆ ಗಡಿಯಾರ ಎಬ್ಸುತ್ತೆ ನಮ್ಮನ್ನು? ಸತ್ಯ ಹೋದ್ರೆ ಯಾವ ಗಡಿಯಾರ ಹೊಡ್ಕೊಂಡ್ರೂ ಕಣ್ ತೆಗೆಯಲ್ಲ. ನಮ್ಮ ಕಣ್ಣನ್ನು ತೆಗೆಸತಕ್ಕಂಥದ್ದು ಅದು ಯಾವುದೋ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಪ್ರಜ್ಞಾನ. ಉಸಿರಾಡತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಇರೋ ಪ್ರಜ್ಞಾನ. ಆ ಪ್ರಜ್ಞಾನ ಅನ್ನತಕ್ಕಂಥದ್ದು ಮಹೇಶ್ ಅವರೇ, ಈಗ ನಿಮ್ಮ ಪ್ರಶ್ನೆಗೆ ನೇರವಾದ ಉತ್ತರ. ಆ ಪ್ರಜ್ಞಾನ ಅನ್ನತಕ್ಕಂಥದ್ದು ಹೊರಗಡೆ ಇರತಕ್ಕಂತಹ ಪ್ರಾಣವಾಯುವನ್ನು ಸ್ವೀಕರಿಸುತ್ತದೆ. ದಯವಿಟ್ಟು ಗಮನಿಸಿ, ನಾವು ಸುಮ್ಮನೆ ಏನಂತೀವಿ ಗೊತ್ತಾ? ಇಲ್ಲಿರತಕ್ಕಂಥ ಪ್ರಾಣವಾಯು ಒಳಕ್ಕೆ ಹೋಗುತ್ತೆ ಬರುತ್ತೆ, ಅದು ಸುಳ್ಳು. ಪ್ರಾಣವಾಯು ಇರುತ್ತೆ, ಸ್ವೀಕರಿಸಬೇಕಲ್ಲ ಅದನ್ನು ನಾವು. ಆ ಶ್ವಾಸಕೋಶಗಳು ಸ್ವೀಕರಿಸಬೇಕಲ್ರಿ. ಸ್ವೀಕರಿಸು ಅಂತ ಹೇಳೋದು ಯಾವುದು? ಬಿಡು ಅಂತ ಹೇಳೋದು ಯಾವುದು? ಬಿಟ್ಟಿದ್ದೀನಿ ತಗೊಳ್ಳೇಬೇಡ ಅಂತ ಹೇಳೋದು ಯಾವುದು? ಆದ್ದರಿಂದ ಉಚ್ಛ್ವಾಸ ನಿಶ್ವಾಸಗಳನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಪ್ರಜ್ಞಾನ. ಆ ಪ್ರಜ್ಞಾನ ಅಂದರೆ ಏನು ಅಂತ ಮುಂದಿನ ಕೊನೆಯ ಭಾಗದಲ್ಲಿ ಅವರು ವರ್ಣನೆ ಮಾಡ್ತಾರೆ. ಅದೆಲ್ಲವೂ ಯಾವ ಕ್ರಿಯೆಗಳುಂಟೋ ಅದು ಎಲ್ಲವೂ ಪ್ರಜ್ಞಾನಂ ಭವತಿ ಇತಿ ಸರ್ವಂ ಪ್ರಜ್ಞಾನಂ. ಆದ್ದರಿಂದ ಪ್ರಜ್ಞಾನಂ ಬ್ರಹ್ಮ ಅಂತ ಮುಕ್ತಾಯ ಮಾಡ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಕೂಡ ಮುಕ್ತಾಯ ಆಗ್ತಾ ಇದೆ. ಅದು ಮುಕ್ತಾಯ ಆಯಿತು ಗುರುಗಳೇ. ಸರಿ ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 5600 ಗುರುವಂತಹ ಪ್ರಜ್ಞಾನದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು. ನಮಸ್ಕಾರ.